ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳೇನಿದಾವಲ್ಲ, ಸಿವಿಲ್ಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಒಂದು ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಒಂದು ಇತರೆ ಒಂದು ಅಭ್ಯರ್ಥಿಗಳಿಗೆ ಒಂದು ಇರ್ತಕ್ಕಂಥ ಹುದ್ದೆಗಳಿಗಾಗಿರ್ಬೋದು ಸಂಬಂಧಪಟ್ಟಂತೆ ಅಧಿಸೂಚನೆ ಪ್ರಕಟ ಆಗಿರುವಂಥದ್ದಾಗಿರುತ್ತೆ. ಸೊ ಅದ್ರಲ್ಲಿ ನೋಡ್ಕೊಳ್ಳುವಂಥದ್ದರೆ, ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಕೆಲವೊಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಪ್ರಮುಖ ಮಾಹಿತಿಗಳನ್ನು ಕೊಟ್ಟಿದ್ದೀವಿ, ಅದನ್ನು ನೋಡ್ಕೋಬೋದಾಗಿರುತ್ತೆ. ಪರೀಕ್ಷೆಯ ಒಂದು ದಿನಾಂಕದ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ, ಮತ್ತೆ ಹುದ್ದೆಗಳ ವರ್ಗೀಕರಣದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇರೋದಾಗಿರುತ್ತೆ. ಮುಂದಿನ ದಿನದಲ್ಲೂ ಕೂಡ ಒಂದು ಇತರ ಮಾಹಿತಿಗಳನ್ನು ಕೂಡ ತಿಳಿಸಲಾಗ್ತಾ ಇರ್ತದೆ. ಕನ್ನಡ ಹಬ್ಬದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದಿರೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಪಾಸ್ ಮಾಡ್ಕೊಂಡು ಕೆಲವೊಂದು ಇನ್ಫಾರ್ಮೇಷನ್ ನೋಡ್ಕೋಬೋದಾಗಿರುತ್ತೆ. ಇಲ್ಲಿ ಪ್ರಮುಖವಾಗಿ ಒಂದು ವಿಷಯ ಅಂತಕ್ಕಂಥ ಇರುತ್ತಲ್ಲ, ಅಂದ್ರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಯಾವಾಗಿರುತ್ತೆ, ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ವೇಳಾಪಟ್ಟಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಲಿಖಿತ ಪರೀಕ್ಷೆ ಅಂತಕ್ಕಂಥದ್ದು ಆಗಸ್ಟ್ 2, 2026 ಬೆಳಿಗ್ಗೆ ಈ ಒಂದು ಸಮಯ ಕಾಣಿಸ್ತಿದೆ ನಿಮಗೆ 10:30ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಈ ಒಂದು ಪರೀಕ್ಷೆ ನಡೀತಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಲಿಖಿತ ಪರೀಕ್ಷೆ ಅಂತಕ್ಕಂಥದ್ದು ಮತ್ತೆ ಕಡ್ಡಾಯ ಕನ್ನಡ ಏನಿದೆಯಲ್ಲ, ಸೊ ಇದರಲ್ಲಿ ತಿಳಿಸಿರೋ ರೀತಿಯಲ್ಲಿ ಸೊ ವಿದ್ಯಾರ್ಥಿಗಳಿಗೆ ಇವರಿಗೆಲ್ಲ ವಿನಾಯಿತಿ ಇರುತ್ತೆ ಯಾರಿಗೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ, ನೋಡ್ಕೋಬೋದಿರುತ್ತೆ. ನಂತರದ ದಿನದಲ್ಲಿ ತಿಳಿಸಲಾಗ್ತದೆ ಕಡ್ಡಾಯ ಕನ್ನಡದ ಬಗ್ಗೆ ಅಂತ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಸೊ ಅಂದ್ರೆ ಅಭ್ಯರ್ಥಿಗಳಿಗೆ ಆಗಸ್ಟ್ 2, 2026 ಒಂದು ಪರೀಕ್ಷೆ ಇರುತ್ತೆ ಅಂತ ಮಾಹಿತಿನ ಸದ್ಯಕ್ಕೆ ಕೊಟ್ಟಿರುವಂತದ್ದಾಗಿರುತ್ತೆ. ಮತ್ತೆ 2020 ಅನ್ವಯ ಸದರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನಿಷ್ಠ 30 ಅಂಕಗಳನ್ನು ಗಳಿಸುವುದು ಕಡ್ಡಾಯ ಆಗಿರುತ್ತೆ. ವೃಂದ ಮತ್ತು ನೇಮಕಾತಿ ತಿದ್ದುಪಡಿ ನಿಯಮಗಳ ಪ್ರಕಾರ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸರಿ, ಸದ್ಯಕ್ಕೆ ಅಭ್ಯರ್ಥಿಗಳಿಗೆ ಗಮನಿಸಿರುವಂತದ್ದು ಏನಂದ್ರೆ ಆಗಸ್ಟ್ 2, 2026 ಪರೀಕ್ಷೆ ಇರುತ್ತೆ. ಮತ್ತೆ ಇದರ ವರ್ಗೀಕರಣ ನೋಡುತ್ತಾರೆ ಹುದ್ದೆಗಳದು. ಸೊ ಇಲ್ಲಿ ಕೆಎ ಕಡೆಯಿಂದ ಅಧಿಕೃತವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಿವಿಲ್ನ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ವರ್ಗೀಕರಣ ನಂತರದಲ್ಲಿ ಒಂದು ಅಭ್ಯರ್ಥಿಗಳಿಗೆ RPC ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಪ್ರಮುಖವಾಗಿ ಇವಾಗ ಕ್ಲಿಕ್ ಮಾಡಿ ನೋಡ್ಕೋಬಹುದಾಗಿರುವಂತದ್ದಾಗಿರುತ್ತೆ. ಒಂದು ಅಭ್ಯರ್ಥಿಗಳು ಏನಿದೆಲ್ಲ, ಸೊ ಆ ಅಭ್ಯರ್ಥಿಗಳಿಗೆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇನ್ನೊಂದು PDF ನಲ್ಲಿ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇತರ ಒಂದು ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು ಏನಿದೆಲ್ಲ, ಇತರ NKK ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿರುವಂತದ್ದಾಗಿರುತ್ತೆ. ಸೊ ಇಲ್ಲಿ ಅಭ್ಯರ್ಥಿಗಳಿಗೆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು ಏನಿದೆಲ್ಲ, ಸೊ ಆ ಅಭ್ಯರ್ಥಿಗಳಿಗೆ ಕೂಡ ಒಂದು ಸ್ಕ್ರೀನ್ ಮುಖಾಂತರ 20 ಪುಟಗಳ ಒಂದು ಪುಟಗಳನ್ನು ರಿಲೀಸ್ ಮಾಡೋದಾಗಿರುತ್ತೆ. ಬೆಂಗಳೂರು ನಗರದಲ್ಲಿ ಎಷ್ಟು ಇರುವಂತದ್ದಾಗಿರುತ್ತೆ, 114 ಹುದ್ದೆಗಳು ಖಾಲಿ ಇರುವಂತದ್ದಾಗಿರುತ್ತೆ. ಸೊ ಅದನ್ನು ಕೂಡ ಸ್ಕ್ರೀನ್ ಮುಖಾಂತರ ಗಮನಿಸ್ಕೊಂತ ಇರಬಹುದಾಗಿರುತ್ತೆ. ಪಾಸ್ ಮಾಡಿಕೊಂಡು ನಿಮ್ಮ ಒಂದು ಕೆಟಗರಿಗೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗಳಿದಾವೆ ಅಂತ ನೀವು ಸ್ಕ್ರೀನ್ ಮುಖಾಂತರ ಅಲ್ಲಿ ಗಮನಿಸಬಹುದಾಗಿರುವಂತದ್ದಾಗಿರುತ್ತೆ. ನಂತರ ಒಂದು ಮಹಿಳೆಯರಿಗೆ ಸೇವಾ ನಿರತ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು. ಸೊ ನಂತರದಲ್ಲಿ ಪುರುಷ ಈ ಒಂದು ಅಭ್ಯರ್ಥಿಗಳಿಗೆ ಎಷ್ಟು ಹುದ್ದೆಗಳು ಖಾಲಿ ಇರುತ್ತೆ, ನಂತರದಲ್ಲಿ ಒಂದು ಅಭ್ಯರ್ಥಿಗಳು ಪೊಲೀಸ್ ಕಾನ್ಸ್ಟೇಬಲ್ ಏನಿದೆ ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟು ಹುದ್ದೆಗಳು ಖಾಲಿ ಇದಾವೆ, ನಂತರ ಪುರುಷ ಅಭ್ಯರ್ಥಿಗಳಿಗೆ ಎಷ್ಟು ಖಾಲಿ ಇದಾವೆ ಅನ್ನೋದಕ್ಕೆ ಇಂಡಿವಿಜುವಲ್ ಆಗಿ ಮಾಹಿತಿನ ಕೊಟ್ಟಿದ್ದಾರೆ. ಮತ್ತೆ ಗ್ರಾಮೀಣ ಭಾಗಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಕನ್ನಡ ಮಾಧ್ಯಮದ ವ್ಯಾಸಂಗ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳು, ಯೋಜನೆಗಳಿಂದ ನಿರ್ವಸಹಿತ ಆದಂಥ ಅಭ್ಯರ್ಥಿಗಳಾಗಿರ್ಬೋದು, ಈ ಥರ ಎಲ್ಲರಿಗೂ ಕೂಡ ಮೆನ್ಷನ್ ಮಾಡಿರೋ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಒಂದು PDF ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ ಅಲ್ಲಿ ಇರುತ್ತೆ. ಮತ್ತೆ ನಮ್ಮ ಕನ್ನಡದ ಅಧಿಕೃತ ಒಂದು ವೆಬ್ಸೈಟ್ ಅಂದ್ರೆ ಟೆಲಿಗ್ರಾಮ್ ಏನಿದೆಲ್ಲ ಅಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀವಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಇರುತ್ತೆ. ಪ್ರತಿಯೊಂದು ಡಿಸ್ಟ್ರಿಕ್ಟ್ನ ವೈಸಲ್ಲಿ ಅವ್ರ ಮಾಹಿತಿನ ತಿಳಿಸಿರುವಂಥದ್ದಾಗಿರುತ್ತೆ. ಸೊ ಒಂದು PDF ಅನ್ನು ಕೂಡ ಪಾಸ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬಹುದಾಗಿರುವಂಥದ್ದು. ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಇಲ್ಲಿ ಕೂಡ 20 ಒಂದು ವಿಷಯಗಳ ಒಂದು PDF ರಿಲೀಸ್ ಮಾಡುವಂತದ್ದಾಗಿರುತ್ತೆ. ನಂತರ ಇಲ್ಲಿ ನೋಡುವಂತಂದ್ರೆ RPC ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸ್ಕೊಳ್ಳುವಂತಂದ್ರೆ, ಸೊ ಇಲ್ಲಿ ಗಮನಿಸ್ಕೊಂತ ಇದ್ದೀರಾ. ಸೊ ನಂತರದಲ್ಲಿ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿರ್ತಕ್ಕಂಥದ್ದು ಏನಂದರೆ RPC ಅಂತಕ್ಕಂಥ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಇಲ್ಲಿ NKK ಅಭ್ಯರ್ಥಿಗಳು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಕಲ್ಯಾಣ ಕರ್ನಾಟಕದ ಹೊರತುಪಡಿಸಿ ಇತರ ಅಭ್ಯರ್ಥಿಗಳಿದ್ದಲ್ಲ, ಬೆಂಗಳೂರಲ್ಲಿ 1343 ಖಾಲಿ ಹುದ್ದೆಗಳು ಇರುವಂಥದ್ದಾಗಿರುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪುರುಷ ಅಭ್ಯರ್ಥಿಗಳಿಗೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ನಂತರದಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ 445 ಹುದ್ದೆಗಳು ಖಾಲಿ ಇದಾವೆ ಅಂತ ಮಾಹಿತಿನಲ್ಲಿ ತಿಳಿಸಿದ್ದಾರೆ. ಇಂಡಿವಿಜುವಲ್ ಕೂಡ ಅದನ್ನು ನೋಡ್ಕೋಬಹುದಾಗಿರುವಂಥದ್ದಾಗಿರುತ್ತೆ. ಪ್ರಮುಖವಾಗಿ ಎಲ್ಲೇನು ಮಾಹಿತಿನ ಕೊಟ್ಟವಲ್ಲ, ಯಾವ ಒಂದು ವಿಭಾಗದಲ್ಲಿ ಯಾವ ಒಂದು ವರ್ಗಗಳಲ್ಲಿ ವಿಂಗಡಣೆ ಕೂಡ ಆಗಿದ್ದಾವೆ ಅಂತ ಕೂಡ ನೋಡ್ಕೋಬಹುದಾಗಿರುತ್ತೆ. 62 ಪುಟಗಳ ಒಂದು ಮಾಹಿತಿನಲ್ಲಿ ತಿಳಿಸಿರುವಂತದ್ದಾಗಿರುತ್ತೆ. ಈ ಒಂದು ಕರ್ನಾಟಕದ ಅಂದ್ರೆ ಕಲ್ಯಾಣ ಕರ್ನಾಟಕದ ಹೊರತುಪಡಿಸಿ ಇತರ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ. ಸೊ ಇದನ್ನ ಕೂಡ ಕನ್ನಡದ ಅಫಿಷಿಯಲ್ ಒಂದು ಟೆಲಿಗ್ರಾಮ್ ಗ್ರೂಪ್ ಏನಿದೆ ಅಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀವಿ, ವೀಕ್ಷಣೆ ಮಾಡ್ಕೋಬಹುದಾಗಿರುವಂತದ್ದಾಗಿರುತ್ತೆ. ಇತರ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಇಂಡಿವಿಜುವಲ್ ಆಗಿ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ನಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿ ನಿಮಗೆ ಅದರಲ್ಲಿ ಸಿಗುತ್ತೆ. ಆ ಮುಖಾಂತರ ಅಭ್ಯರ್ಥಿಗಳಿಗೆ ಪ್ರತಿಯೊಂದನ್ನು ಕೂಡ ನೀವು ಅಲ್ಲಿ ಚೆಕ್ ಮಾಡ್ಕೋಬಹುದಾಗಿರುವಂತದ್ದಾಗಿರುತ್ತೆ ಈಸಿಯಾಗಿ ಅಂತ ಹೇಳ್ತಾ. ಸೊ ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ, ಮಾಹಿತಿಯನ್ನು ತಲುಪಿಸಿ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ.